ನಾನು ಆ್ಯಕ್ಟ್ ಮಾಡಿರೋ ಒಂದು 100 ಸಿನಿಮಾದಲ್ಲಿ ನಾನು ಒಂದು 60-65 ಸಿನಿಮಾ ನೋಡಿಲ್ಲ. ನನ್ನ ಸಿನಿಮಾನೇ ನೋಡಿಲ್ಲ ನಾನು. ವಿಚ್ ಪಠಾನು ನೀವು ಎಷ್ಟೋ ಕಡೆ ಹೇಳಿದ್ದೀರಾ. ಪಠಾನ್ ನೋಡಿಲ್ಲ, ನಾನು ನೋಡೋದೇ ಇಲ್ಲ. ನನಗೆ ಅಂಥ ಫಿಲ್ಮ್ ಇಂಟ್ರೆಸ್ಟ್ ಇಲ್ಲ. ನನಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ನನಗೆ ಸಿನಿಮಾ ಇಂಟ್ರೆಸ್ಟ್ ಇದೆ ಆ್ಯಸ್ ಎ ಸಬ್ಜೆಕ್ಟ್, ಬಟ್ ಸಿನಿಮಾಗಳನ್ನ ನೋಡೋ ಇಂಟ್ರೆಸ್ಟ್ ನನಗೆ ಸಸ್ಟೈನ್ಡ್ ಆಗಿರೋದಿಲ್ಲ. ನನಗೆ ಅದರಲ್ಲಿ ಏನೋ ನೋಡೋದು ವಿಶೇಷ ಇರಬೇಕು, ಯಾರೋ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಡಿಸ್ಕಷನ್ ಆಗಬೇಕು, ಹಂಗಿದ್ರೆ ಬರ್ತೀನಿ. ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಹೋಗಿ ನಾನು ನೋಡೋದಿಲ್ಲ. ನಾನು ಇಲ್ಲಿವರೆಗೂ ಒಂದು ವೆಬ್ ಸೀರೀಸ್ ನೋಡಿಲ್ಲ. ನಾನು ಒಂದು 10 ವೆಬ್ ಸೀರೀಸ್ ಮಾಡಿರ್ಬೋದು, ನಾನು ನೋಡಿಲ್ಲ. ನಾನು ವೆಬ್ ಸೀರೀಸ್ ನೋಡಲ್ಲ ನಾನು, ಆಯಿತಾ, ನಂದೇ ನೋಡಲ್ಲ. ಯೋಚನೆ ಮಾಡಿ ನೀವು. ಈಗ ಆದರೆ ದುರಂಧರ್ ನೋಡಿದೆ ನಾನು. ಯಾಕೆಂದರೆ ನನ್ನ ಸ್ಟೂಡೆಂಟ್ಸೇ ಒಂದಷ್ಟು ಜನ ಕರ್ಕೊಂಡೋದ್ರು ನನ್ನ ಹೋಗಿ ನೋಡೋಕ್ಕೆ, ಅನಾಲಿಸಿಸ್ ಮಾಡೋಣ ಅಂತ. ರಾತ್ರಿ ಶೋಗೋದೆ ನಾನು. ಅದು ಹಿಂದಿನ ದಿನ ಅದು ದುರಂಧರ್ಗೆ ರಾತ್ರಿ ಲೇಟ್ ನೈಟ್ ಶೋಗೋದೆ. ಅದಾದಮೇಲೆ ಡಿಸ್ಕಷನ್ಗೆ ಹೋದೆ. ರಾತ್ರಿ 2 ಗಂಟೆಗೆ ಹೋಗಿ ಮಲ್ಕೊಂಡೆ ಮನೇಲಿ. ನೋಡಿ, ಆ ದುರಂಧರ್ದು ಏನು ಹೇಳ್ತೀನಿ, ನಾನು ಟಾಕ್ಸಿಕ್ ನೋಡಿಲ್ಲ, KGF 1 ನೋಡಿಲ್ಲ, KGF 2 ನೋಡಿಲ್ಲ, ಕಾಂತಾರ ಅದೇನೋ ಚಾಪ್ಟರ್ 2 ನೋಡಿಲ್ಲ, ನಾನು ಚಾಪ್ಟರ್ 1 ಅದೇನೋ ನೋಡಿಲ್ಲ. ನಾನು ಕಾಂತಾರ ಮೊದಲು ಆಸ್ಟ್ರೇಲಿಯಲ್ಲಿ ಇದ್ದಾಗ ನೋಡಿದೆ, ಯಾರೋ ಕರ್ಕೊಂಡೋದ್ರು ಅಂತ ಇದ್ದರೆ. ಯೂಶಲಿ ನಾನು ಈ ಪಾಪ್ಯುಲರ್ ಸಿನಿಮಾನ ಹೋಗಿ ಅಷ್ಟು ಬೇಗ ನೋಡಲ್ಲ. ಐ ಲೈಕ್ ಕಾಂತಾರ, ಅದು ಫಸ್ಟ್ ನೋಡಿದ್ನಲ್ಲ, ಐ ಲೈಕ್ ಕಾಂತಾರ. ಅದು ಒಂದು ಮೈಕ್ರೋ ಕಲ್ಚರ್ನ ಅಷ್ಟು ಕಾನ್ಫಿಡೆಂಟಾಗಿ ಪ್ರೆಸೆಂಟ್ ಮಾಡಿದ್ದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಅಲ್ಲೆಲ್ಲ ಬುದ್ಧಿಜೀವಿಗಳು ಬೈದಿರೋದನ್ನ, ಗ್ರಾಮರ್ ಇಲ್ಲ ಫಿಲ್ಮಲ್ಲಿ ಅಂತ. ಗ್ರಾಮರ್ ಶುಡ್ ಫಾಲೋ ಲ್ಯಾಂಗ್ವೇಜ್ ವಿಲ್ ನಾಟ್ ಫಾಲೋ ಗ್ರಾಮರ್, ಅಲ್ವಾ? ಹೌದೌದು. ಮೊದಲು ಭಾಷೆ ಇರುತ್ತೆ, ಸಂಗೀತ ಇರುತ್ತೆ, ಆಮೇಲೆ ರಾಗಕ್ಕೆ ಹೆಸರು ಕೊಡಿ ನೀವು. ಸಂಗೀತ ಇರುತ್ತಲ್ಲ ಅದಕ್ಕೆ ಮುಂಚೆನೆ. ನಿಮಗೆ ಸಾರಿಗಾಮ ಅಂತ ನೀವು ಹೇಳೋಕ್ಕೆ ಮುಂಚೆನೇ ಸ್ವರಗಳಿರುತ್ತಲ್ಲ ಅಲ್ಲಿ, ನಿಮಗೆ ಚೆನ್ನಾಗಿ ಇಂಪಾಗಿ ಕೇಳಿಸೋ ಸ್ವರ ಆಗಲೇ ಇರುತ್ತೆ. ನೀವು ಅದಕ್ಕೆ ಹೆಸರು ಕೊಡ್ಬೋದು ಅಷ್ಟೇ, ಅಲ್ವಾ? ಸೊ ನಾನೇನು ಗ್ರಾಮರ್ನ ಅಷ್ಟು ವ್ಯಾಲ್ಯೂ ಮಾಡಲ್ಲ, ನಾನು ಸಿನಿಮಾದಲ್ಲಂತೂ ಮಾಡೋದೇ ಇಲ್ಲ ನಾನು. ಬಟ್ ಎನಿವೇ, ಸೊ ಅದು. ಬಟ್ ಈಗ ದುರಂಧರ್ನ ನಾನು ನೋಡಿದೆ. ಈ ದುರಂಧರ್ನ ನಾನು ಬೇರೆ ಥರ ಹೇಳ್ತೀನಿ. ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಸ್ಟೋರಿ ಟೆಲ್ಲಿಂಗ್. ವೆದರ್ ಇಟ್ಸ್ ಪೇಟ್ರಿಯಾಟಿಕ್, ನಾಟ್ ಪೇಟ್ರಿಯಾಟಿಕ್, that's another matter. It is incidentally patriotic. Adre whether it was not patriotic also, it's very good storytelling. It's very high quality storytelling. ಆ ಥರದ್ದು ಇದ್ದಾಗ ಏನಾಗುತ್ತೆ ನೋಡಿ, ಈಗ ದುರಂಧರಲ್ಲಿ ಯಾರೋ ನನಗೆ ಹೇಳಿದ್ರು ಅಕ್ಷಯ್ ಖನ್ನಾ ಚೆನ್ನಾಗಿ ಮಾಡಿದ್ದಾನೆ ಅಂತ. ನಾನು ಕೇಳಿದೆ ಯಾರು ಚೆನ್ನಾಗಿ ಮಾಡಿಲ್ಲ ಅಂತ. ಅವ್ರು ಯೋಚನೆ ಮಾಡಿ, ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂದರು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಡೈರೆಕ್ಟರ್ ಕ್ರೆಡಿಟ್. ಎಲ್ಲ ಆ್ಯಕ್ಟರ್ಸ್ದು ಅವ್ರ ಲಿಮಿಟೇಷನನ್ನು ಅರ್ಥ ಮಾಡಿಕೊಂಡು, ಅವ್ರ ಸಾಧ್ಯತೆಗಳನ್ನ ಅರ್ಥ ಮಾಡಿಕೊಂಡು ಅಷ್ಟರಲ್ಲಿ ಆ ಚೌಕಟ್ಟಲ್ಲೇ ಮಾಡಿಸಿದ್ದಾರೆ ಅವರು. ಅಂದರೆ ಹಂಗೆ ಶಿಲ್ಪಿ ಕೆತ್ತಿರ್ತಾರೆ ಅಂತ. ಅದಕ್ಕಿಂತ ಜಾಸ್ತಿ ಮಾಡಬೇಡಿ ನೀವು, ಇಷ್ಟೇ ಇದಕ್ಕಿಂತ ಮಾಡಬೇಡಿ ಅಂತ ಬಿಟ್ಟಿಲ್ಲ ಅವ್ರಿಗೆ ಮಾಡೋದಕ್ಕೆ, ಆಯಿತಾ? ನಾನು ಇಮಿಟೇಟ್ ಮಾಡಲ್ಲ, ಬಟ್ ಎಲ್ಲರಿಗೂ ಅವ್ರವ್ರದ್ದು ಏನು ಸ್ಟ್ಯಾಂಡರ್ಡ್ ಜಸ್ಟ್ ಇರೋ ಅದನ್ನ ಮಾತ್ರ ಮಾಡೋಕ್ಕೆ ಬಿಡೋದು. ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಬಿಟ್ಟಿಲ್ಲ ಫಿಲ್ಮಲ್ಲಿ, ಯಾವ ಆ್ಯಕ್ಟರ್ಗೆ ಬಿಟ್ಟಿಲ್ಲ, ಆಯಿತಾ?